ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾಳೆ ನಿಮ್ಗೆಲ್ಲ ಗೊತ್ತಿರಂಗೆ ಇಂಡಿಯಾ ಮತ್ತೆ ಪಾಕ್ ಬಿಗ್ ಫೈಟ್ ಮ್ಯಾಚ್ ಕೂಡ ಇರುವಂತದ್ದು. ಯಾರ ಕ್ರಿಕೆಟ್ ನೋಡ್ತಾರ ಇಲ್ವಾ ಗೊತ್ತಿಲ್ಲ. ನಾಳೆ ಕ್ರಿಕೆಟ್ ನೋಡದೇ ಇದ್ದವ್ರು ಕೂಡ ಟಿವಿ ಮುಂದೆ ಕುತ್ಕೊಂಡಿರ್ತಾರೆ. ಸುಮ್ಮನೆ ಒಂದ್ ರೌಂಡ್ ಸಂಜೆ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಹೊರಗಡೆ ನೋಡಿ, ರೋಡ್ ಕಂಪ್ಲೀಟ್ ಖಾಲಿ ಇರುತ್ತೆ. ನಾನು ಯಾವಾಗಲೂ ಕೂಡ ನೋಡ್ತೀನಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಯಾರ್ಯಾರು ಕ್ರಿಕೆಟ್ ನೋಡಲ್ಲ ಅವರು ಕೂಡ ನಾಳೆ ಕ್ರಿಕೆಟ್ ಅಂದರೆ ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ. ಇದೊಂಥರ ವಂಶ ಪಾರಂಪರಿಕವಾಗಿ ಬೆಳ್ಕೊಂಡ್ ಬಂದಿರೋ ಕ್ರಿಕೆಟ್ ಕೂಡ ಆಗಿದೆ. ಇಂಡಿಯಾ ಪಾಕ್ ಅಂದರೆ ಆ ಮ್ಯಾಚ್ ನೋಡಲೇಬೇಕು, ಎಂಜಾಯ್ ಮಾಡಲೇಬೇಕು. ಸೊ ನಾಳೆ ಕೂಡ ಅಷ್ಟೇ ಒಂದು ಬಿಗ್ ರೈವಲ್ರಿ ಮ್ಯಾಚ್ ಕೂಡ ಇರುವಂಥದ್ದು. ಸೊ ನಿಮ್ಗೆಲ್ಲೊಂದು ಡೌಟ್ ಕೂಡ ಇರುತ್ತೆ, ಈ ಮ್ಯಾಚ್ ಯಾರು ಹೊಡಿಬೋದು, ಇಂಡಿಯಾ ಹೊಡಿಬೋದಾ, ಪಾಕಿಸ್ತಾನ ಹೊಡಿಬೋದಾ? ಅದಾದ್ಮೇಲೆ ಪಿಚ್ ರಿಪೋರ್ಟ್ ಯಾವ ಥರ ಇರುತ್ತೆ, ಇದು ಬ್ಯಾಟಿಂಗ್ ಫ್ರೆಂಡ್ಲಿನ, ಬೌಲಿಂಗ್ ಫ್ರೆಂಡ್ಲಿನ, ಮತ್ತೆ ನಾಳೆ ಯಾರಿಗೆ ಹೆಲ್ಪ್ ಆಗ್ಬೋದು, ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್ ಯಾವ ಥರ ಇದೆ, ಯಾರು ಚೆನ್ನಾಗಿ ಆಡ್ಬೋದು, ಪ್ರತಿಯೊಂದು ಕೂಡ A to Z ಇವತ್ತಿನ ವಿಡಿಯೋದಲ್ಲಿ ಅನಲೈಸ್ ಕೂಡ ಮಾಡ್ತೀನಿ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಕೂಡ ಎದುರಾಗ್ತಾ ಇದೆ, ಏನದು ವೆದರ್ ಕಂಡೀಷನ್ ಅಂತೂ ಬಹಳ ಪ್ರಾಬ್ಲಮ್ ಕೂಡ ಮಾಡ್ತಿದ್ರು. ದೇವರಲ್ಲಿ ಬೇಡ್ಕೊಬಿಡಿ ನಮ್ಮ ಇಂಡಿಯನ್ಸು, ದೇವರೇ ದಯವಿಟ್ಟು ನಾಳೆ ಒಂದು ಮ್ಯಾಚಲ್ಲಿ ಮಳೆ ಬರ್ದಿರಂಗೆ ಕಾಪಾಡಪ್ಪ ಅಂತ. ಏನಕ್ಕೆ ಅಂದ್ರೆ ನನ್ನ ಪ್ರಕಾರ ಏನಾಗಿದೆ ಅಂದ್ರೆ, ಈ ಪಾಕಿಸ್ತಾನದ್ರೆ ಅರ್ಧ ಪ್ರೇಯರ್ ಮಾಡ್ಕೊಂಡಿರಂಗಿದೆ. ಗುರು, ನಾವೇನಾದ್ರೂ ಇಂಡಿಯಾ ಮೇಲೆ ಆಡ್ಬಿಟ್ವಿ ಅಂದ್ರೆ ಹುಚ್ಚನೆ ಹೊಡೆದಂಗೆ ಹೊಡೆದ್ಬಿಡ್ತಾರೆ, ಏನಕ್ಕೆ ಬೇಕು, ಸುಮ್ಮನೆ ಶೇಮ್ ಔಟ್ ಆಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಅವರೇ ಪ್ರೇಯರ್ ಮಾಡ್ಕೊಂಡು ಮಳೆ ಬರ್ತಿರೋ ಥರ ಇದೆ. ಬಟ್ ನಾವು ಇಂಡಿಯನ್ಸು ಅದರ ಆಪೋಸಿಟ್ ಹೋಗೋಣ, ಅಂದರೆ ಮಳೆ ಬರಬಾರ್ದು, ಇದೊಂದು ಮ್ಯಾಚ್ ಹೆಂಗಾರು ಮಳೆ ಬರದೇ ಇರಲಿ ಅಂತ ಬೇಡ್ಕೊಂಡು ಮ್ಯಾಚ್ ನಡಿಲೇಬೇಕು, ನಾಳೆ ನಾವು ನೋಡಲೇಬೇಕು. ಸೊ ಏನಂತೀರಾ, ವಿಡಿಯೋ ಶುರು ಮಾಡೋಣ. ನೀವು ಇಂಡಿಯಾಗೆ ಭಾಳ ಸಪೋರ್ಟ್ ಮಾಡ್ತೀರಾ, ಡೈ ಹಾರ್ಟ್ ಫ್ಯಾನ್ ಆಗಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ಇಂಡಿಯಾ ಅಂತ ಕಾಮೆಂಟ್ ಮಾಡಿ, ಒಂದು ಪಾಸಿಟಿವ್ನ ಸ್ಪ್ರೆಡ್ ಮಾಡಿ. ಅದಾದ್ಮೇಲೆ ವಿಡಿಯೋಗೊಂದು ಹೊಡಿರಿ ಒಂದು ಲೇಖನ. ಇಷ್ಟು ದಿನ ಪಾಕಿಸ್ತಾನದವರು ನಾವು ಆಡೋದೇ ಇಲ್ಲ, T20 ವರ್ಲ್ಡ್ ಕಪ್ ಅನ್ನ ಬಾಯ್ಕಾಟ್ ಮಾಡ್ತೀವಿ, ಇಂಡಿಯಾ ಅಗೇನ್ಸ್ಟ್ ಆಡಲ್ಲ, ಹಾಗೆ ಹೇಗೆ ಅಂತ ಇದ್ದಾರೆ. ಈಗ ಫೈನಲ್ ಆಗಿ ಬಕ್ಕೊಂಡು ಬಂದ್ಬಿಟ್ಟಿದ್ದಾರೆ, ನಮಸ್ಕಾರ ಹೊಡ್ಕೊಂಡು, ಇಲ್ಲ ನಾವು ಆಡ್ತೀವಿ ಹಾಗೆ ಅನ್ಕೊಂಡು. ಹಾಗೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾದವರು ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ ನಾಳೆ ಮ್ಯಾಚ್ಗೆ. ಮಳೆ ರಾಯ ಒಂದು ಅಡ್ಡ ಬರಲಿಲ್ಲ ಅಂದ್ರೆ ಕೊಡ್ತಾ ಇರೋದೇ ಪಾಕಿಸ್ತಾನದವ್ರು ತಗೊಂಡು ಹೋಗ್ತಾ ಇರೋದೇ ನಾಳೆ ಮ್ಯಾಚಲ್ಲಿ ನೋಡ್ಬೇಕು. ಈಗ ಫಸ್ಟ್ನೇದಾಗಿ ಪಿಚ್ ರಿಪೋರ್ಟ್ ನೋಡೋಣ ಯಾವ ಥರದ ಅಂತ. ನಿಮ್ಗೆಲ್ಲ ಗೊತ್ತಿರಂಗೆ ಕೊಲಂಬೋ ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಆಗ್ತಾ ಇರುವಂತದ್ದು ನಾಳೆ. ಈ ಪಿಚ್ ಸ್ಪಿನ್ನರ್ಸ್ ಗಳಿಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ ಗುರು. ಅಂದ್ರೆ ಬ್ಯಾಟ್ಸ್ಮನ್ಸ್ ಗಳಿಗಿಂತ ಸ್ಪಿನ್ನರ್ಸ್ ಗೆ ಸಖತ್ತು ಹೆಲ್ಪ್ ಕೂಡ ಆಗುತ್ತೆ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಹೋಗ್ತಾ ಬ್ಯಾಟಿಂಗ್ ಸ್ವಲ್ಪ ಸ್ಲೋ ಕೂಡ ಆಗೋದ್ರಿಂದ ನಾವು ಜಾಸ್ತಿ ಇಲ್ಲಿ ರನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಏನೊಂದು 160 170 ಅಷ್ಟೇ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಅದಾದ್ಮೇಲೆ ಪ್ರೀವಿಯಸ್ ಒಂದು ಮ್ಯಾಚ್ ಕೂಡ ಆಯ್ತಲ್ಲಪ್ಪ, ಯಾವ್ದು ಹೇಳಿ, ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ, ಇದೇ ಒಂದು ಪಿಚ್ಚಲ್ಲಿ ಆ ಮ್ಯಾಚ್ ನಡೆದಿದ್ದು. ಇವರು ಜಿಂಬಾಬ್ವೆ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ರು, ಸುಮಾರು 169 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, ಕೇವಲ 2 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ಆಸ್ಟ್ರೇಲಿಯಾದವರು ಫುಲ್ ಪರದಾಡ್ಬಿಟ್ರು, 149 ಚೇಸ್ ಅನ್ನ ಕೂಡ ಮಾಡಿದ್ರು, 9 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಮತ್ತೆ ಇನ್ನೊಂದೇನು ಪ್ಲಸ್ ಆಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಅವರಿಗೆ ಪ್ಲಸ್ ಕೂಡ ಆಗುವಂಥದ್ದು, ಚೇಸಿಂಗ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಬಟ್ ಇಲ್ಲಿ ಚೇಸಿಂಗ್ ಟೀಮ್ ಜಾಸ್ತಿ ವಿನ್ ಕೂಡ ಆಗಿದೆ ಕಂಪೇರ್ ಟು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಹೋಲ್ಸ್ಕೊಂಡ್ವಿ ಅಂದ್ರೆ. ಅದಾದ್ಮೇಲೆ ನಾಳೆ ಮ್ಯಾಚ್ ಅಲ್ಲಿ ವೆದರ್ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಮಳೆ ಏನಾದ್ರು ವಕ್ರಸ್ಕೊಬಿಡ್ತು ಅಂದ್ರೆ ಮ್ಯಾಚ್ ನಡೆದೇ ಆಲ್ಮೋಸ್ಟ್ ಡೌಟ್. ಬೆಳಗ್ಗೆ ನಾನು ವಿಡಿಯೋ ಮಾಡಿದಾಗ ವೆದರ್ ರಿಪೋರ್ಟ್ ಸ್ವಲ್ಪ ಚೇಂಜ್ ಕೂಡ ಆಯಿತು. ಸಂಜೆ ಒಂದು 7 ಗಂಟೆಯಲ್ಲಿ 50 to 60% ಮಳೆ ಬರೋ ಚಾನ್ಸ್ ಕೂಡ ಆಯಿತು. ಆದರೆ ಅದಕ್ಕೆ ಕಂಪ್ಲೀಟ್ ಆಗಿ ಚೇಂಜ್ ಕೂಡ ಆಗಿದೆ. ಅಂದರೆ ನಾಳೆ ಮಧ್ಯಾಹ್ನ 1 ಗಂಟೆಗೆ 59% ಮಳೆ ಬರೋ ಚಾನ್ಸಸ್ ಕೂಡ ಇದೆ. ಅದಾದ್ಮೇಲೆ ಸಂಜೆ 6 ಗಂಟೆಯಲ್ಲಿ 49% ಚಾನ್ಸ್ ಕೂಡ ಇದೆ. ಅದಾದ್ಮೇಲೆ 7 ಗಂಟೆ ಅಷ್ಟೊತ್ತಿಗೆ 9%ಗೆ ಬಂದ್ಬಿಟ್ಟಿದೆ. ಹಾಗಾಗಿ ನೋಡಬೇಕು, ನಾಳೆ ಏನಾದರೂ 7 ಗಂಟೆ ಅಷ್ಟೊತ್ತಿಗೆ ಮಳೆ ಎಲ್ಲ ಒಂದು ರೌಂಡ್ ಬಂದು ಹೋದ್ರು ಕೂಡ ಅಷ್ಟೇ, ಅಷ್ಟೊತ್ತಿಗೆ ಫೀಲ್ಡ್ ಎಲ್ಲ ನೀರಾರಿತ್ತು, ಎಲ್ಲ ಕಡೆ ಕ್ಲಿಯರ್ ಮಾಡಿದ್ರು ಅಂದ್ರೆ 7 ಗಂಟೆಯಿಂದ ಆರಾಮಾಗಿ ಮ್ಯಾಚ್ ಅಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ವೆದರ್ ಫುಲ್ ಕ್ಲಿಯರ್ ಆಗುತ್ತೆ ಅಂತ ರಿಪೋರ್ಟ್ಸ್ಗಳು ಕೂಡ ಇದೆ. ನೋಡ್ಬೇಕು ನಾಳೆ ಮ್ಯಾಚ್ ಹೆಂಗಾರ ದೇವ್ರೆ, ದಯವಿಟ್ಟು ನಾಳೆ ಮ್ಯಾಚ್ ಒಂದು ಮಳೆ ಬರ್ದಿರೋ ತರ ಕಾಪಾಡ್ಕೊಬಿಡು. ಇನ್ ಕೇಸ್ ಮಳೆ ಬಂದು ಮ್ಯಾಚ್ ಸ್ಟಾಪ್ ಆಯ್ತು ಅಂದ್ರೆ ಇಬ್ಬರಿಗೂ ಕೂಡ ಫ್ರೀ ಆಗಿ ಒಂದೊಂದು ಪಾಯಿಂಟ್ಸ್ ಕೂಡ ಸಿಕ್ಬಿಡುತ್ತೆ. ಇದು ನಮ್ಗೆ ಇಷ್ಟ ಆಗೋದಿಲ್ಲ. ಮ್ಯಾಚ್ ನಡಿಬೇಕು, ಮ್ಯಾಚ್ ನಡೆದಾಗ್ಲೇ ಒಂದೋದಕ್ಕೆ ಅರ್ಥ ಸಿಗೋದು. ಹಾಗಾಗಿ ಮ್ಯಾಚ್ ನಡೆದು ಪಾಯಿಂಟ್ ನಮ್ಮ ಇಂಡಿಯಾದವರಿಗೆ ಸಿಗಬೇಕು. ಫ್ರೀಯಾಗಿ ಕೊಡೋದು ಇಂಡಿಯಾದವ್ರಿಗೆ ಕೂಡ ಇಷ್ಟ ಆಗಲ್ಲ, ಪಾಕಿಸ್ತಾನ ನಮಗಂತೂ ಇಷ್ಟನೇ ಆಗಲ್ಲ ಅದು. ಈ ಪಿಚ್ ಅಲ್ಲಿ ಇದುವರೆಗೂ 61 ಮ್ಯಾಚ್ ಆಗಿದೆ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮು 25 ಸಲ ವಿನ್ ಕೂಡ ಆಗಿದೆ. ಸೆಕೆಂಡ್ ಅಂದ್ರೆ ಚೇಸಿಂಗ್ ಮಾಡಿರೋ ಟೀಮಲ್ಲಿ 35 ಸಲ ವಿನ್ ಕೂಡ ಆಗಿರುವಂತದ್ದು. ಬಟ್ ರೀಸೆಂಟ್ ಮ್ಯಾಚಸ್ ನ ಡೇಟಾ ತೆಗೆದು ನೋಡಿದೆ ಅಂದ್ರೆ, ಫಸ್ಟ್ ಬ್ಯಾಟಿಂಗ್ ಯಾವ್ಯಾವ ಟೀಮ್ ಮಾಡಿದೆ ಪ್ರತಿಯೊಂದು ಕೂಡ ಅಲ್ಲಿ ವಿನ್ ಆಗಿದೆ. ಒಂದು ಮ್ಯಾಚ್ ಅನ್ನ ಮಾತ್ರ ಯಾವುದು ಚೇಸಿಂಗ್ ಮಾಡಿರೋ ಟೀಮಲ್ಲಿ ವಿನ್ ಆಗಿರುವಂತದ್ದು. ಯಾವುದು ಅಂತ ಹೇಳ್ತೀನಿ, ಈ ಪಿಚ್ ಅಲ್ಲಿ ಹೈಯೆಸ್ಟ್ ಅಂದ್ರೆ 215 ರನ್ ಕೂಡ ಹೊಡೆದಿದ್ದಾರೆ. ಯಾವಾಗ ಬಾಂಗ್ಲಾದೇಶ ಮತ್ತೆ ಶ್ರೀಲಂಕಾ ಒಂದ್ಸಲಿ ಮ್ಯಾಚ್ ಕೂಡ ಇತ್ತು, ಆ ಮ್ಯಾಚ್ ಅಲ್ಲಿ 215 ಹೈಯೆಸ್ಟ್ ರನ್, ಅದೇ ಹೈಯೆಸ್ಟ್ ರನ್ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಲೋಯೆಸ್ಟ್ ರನ್ ಅಂದ್ರೆ 80 ರನ್ನಿಗೆ ಆಲ್ ಔಟ್ ಕೂಡ ಆಗಿದ್ದಾರೆ. ಅಫ್ಘಾನಿಸ್ತಾನ ಒಂದು ಮ್ಯಾಚ್ ಕೂಡ ಇತ್ತು, ಅಫ್ಘಾನಿಸ್ತಾನ ಮತ್ತೆ ಇಂಗ್ಲೆಂಡ್, ಆ ಮ್ಯಾಚ್ ಅಲ್ಲಿ ಕೇವಲ 80 ರನ್ನಿಗೆ ಆಲ್ ಔಟ್ ಕೂಡ ಆಗಿದ್ದಾರೆ. ಇದು ಲೋಯೆಸ್ಟ್ ರನ್. ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶ ಮೇಲೆ ಆಗಿದ್ದು ಹೈಯೆಸ್ಟ್ ರನ್ 215 ರನ್. ಅದಕ್ಕೆ ಹೇಳಿದ್ ನಿಮಗೆ, ಈ ಪಿಚ್ ಅಲ್ಲಿ ಜಾಸ್ತಿ ನಾವು ರನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಕೇವಲ ಒಂದು 170 180 ಹೈಯೆಸ್ಟ್ ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಪಿಚ್ ಅಲ್ಲಿ. ಇನ್ನು ಈ ಒಂದು ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ನ
ರೆಕಾರ್ಡ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ರೀಸೆಂಟ್ ಮ್ಯಾಚ್ ಆಯ್ತಲ್ಲ ಗುರು, ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ. ಅವಾಗ ಫಸ್ಟ್ ಬ್ಯಾಟಿಂಗ್ ಜಿಂಬಾಬ್ವೆ ಕೂಡ ಮಾಡಿದ್ರು. ಅವಾಗ ಜಿಂಬಾಬ್ವೆ ವಿನ್ ಕೂಡ ಆದ್ರು ಸುಮಾರು 23 ರನ್ ಇಂದ. ಅದಾದ್ಮೇಲೆ ಎರಡನೇ ಮ್ಯಾಚ್ ಫೆಬ್ರವರಿ 11ರಲ್ಲಿ ಆಗಿತ್ತಲ್ಲ, ಯಾವ್ದೇಳಿ ಆಸ್ಟ್ರೇಲಿಯಾ ಮತ್ತೆ ಐರ್ಲೆಂಡ್. ಅವಾಗಲೂ ಕೂಡ ಅಷ್ಟೇ ಆಸ್ಟ್ರೇಲಿಯಾ 67 ರನ್ ಇಂದಲ್ಲಿ ವಿನ್ ಕೂಡ ಆಗಿತ್ತು. ಇದು ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮೇ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಶ್ರೀಲಂಕಾ ಮತ್ತೆ ಐರ್ಲೆಂಡ್, ಅವಾಗಲೂ ಕೂಡ ಶ್ರೀಲಂಕಾ 20 ರನ್ ಇಂದ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ನೆದರ್ಲ್ಯಾಂಡ್ ಮತ್ತೆ ಜಿಂಬಾಬ್ವೆ ಒಂದು ಮ್ಯಾಚ್ ಆಯ್ತಲ್ಲ, ಅವಾಗಲೂ ಕೂಡ ಅಷ್ಟೇ ಜಿಂಬಾಬ್ವೆ 29 ರನ್ ಇಂದ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಇದೊಂದೇ ಮ್ಯಾಚ್ ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶ ಒಂದು ಮ್ಯಾಚ್ ಕೂಡ ಆಗಿತ್ತು. ಬಾಂಗ್ಲಾದೇಶ 8 ವಿಕೆಟ್ ಇಂದ ಇಲ್ಲಿ ಚೇಸಿಂಗ್ ಮಾಡಿ ವಿನ್ ಕೂಡ ಆಗಿತ್ತು. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಜಿಂಬಾಬ್ವೆ ವಿನ್ ಆಗಿದೆಯಲ್ಲ, ಈ ಮ್ಯಾಟರ್ ನಾನು ಬೆಳಗಿನ ವಿಡಿಯೋದಲ್ಲಿ ಕೂಡ ಹೇಳಿದೆ. ಜಿಂಬಾಬ್ವೆ ವಿನ್ ಆಗಿರೋದಕ್ಕೆ ಇಂಡಿಯಾಗೆ ಒಂದು ಪ್ಲಸ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಏನಕ್ಕೆ ಅಂದ್ರೆ 1983 ಏನೋ ಜಿಂಬಾಬ್ವೆ ಒಂದ್ಸಲಿ ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ಮೇಲೆ ವಿನ್ ಕೂಡ ಆಗಿತ್ತು. ಅವಳು ಕೂಡ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಕೂಡ ವಿನ್ ಆಗಿತ್ತು. ಮತ್ತೆ 2007ರಲ್ಲಿ ಕೂಡ ಅಷ್ಟೇ ಜಿಂಬಾಬ್ವೆ ಆಸ್ಟ್ರೇಲಿಯಾ ಮೇಲೆ ವಿನ್ ಆದಾಗ ಅವಾಗಲೂ ಕೂಡ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಕೂಡ ವಿನ್ ಆಗಿತ್ತು. ಈ ಸಲ ಕೂಡ ಅಷ್ಟೇ ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಮೇಲೆ ವಿನ್ ಕೂಡ ಆಗಿದೆ. ಈ ಸಲ ಕೂಡ ಕಪ್ ಹೊಡಿಬಹುದು ಅನ್ನೋ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ ಅಂತ ಎಕ್ಸ್ಪರ್ಟ್ಸ್ಗಳು ಮಾತಾಡ್ತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನ ಇಂಡಿಯಾ ಮತ್ತೆ ಪಾಕಿಸ್ತಾನದ ಪ್ರೆಡಿಕ್ಟೆಡ್ 11 ಯಾವ ತರ ಇರುತ್ತೆ ಅಂತ ನೋಡಕ್ ಹೋದ್ವಿ ಅಂದ್ರೆ, ಇದು ಪ್ರೆಡಿಕ್ಟೆಡ್ 11 ಅಷ್ಟೇ, ಫೈನಲ್ ಅದ ಪ್ಲೇಯಿಂಗ್ 11 ಅಲ್ಲ. ಏನ್ ಬೇಕಾರಾಗ್ಬೋದು. ಟಾಸ್ ಆದ್ಮೇಲೆ ನಿಮಗೆ ಚೇಂಜಸ್ ಕೂಡ ನೋಡಕ್ ಸಿಗುತ್ತೆ. ಅಂತ ದೊಡ್ಡ ಚೇಂಜಸ್ ನೋಡಕ್ ಸಿಗೋದಿಲ್ಲ. ಚೇಂಜಸ್ ಅಂದ್ರೆ ಒಬ್ಬ ಪ್ಲೇಯರ್ ಅಷ್ಟೇ. ಈಗ ಯಾರು ಪ್ರೀವಿಯಸ್ ಮ್ಯಾಚ್ ಸಂಜು ಸ್ಯಾಮ್ಸನ್ ಹಾಕೊಂಡಿದ್ರು, ಏನಕ್ಕೆ ಅಂದ್ರೆ ಅಭಿಷೇಕ್ ಶರ್ಮಾಗೆ ಏನೋ ಇಂಜುರಿ ಆಗಿತ್ತಲ್ಲ, ಹಾಗಾಗಿ ಈ ಮ್ಯಾಚ್ ಆಲ್ಮೋಸ್ಟ್ ಅಭಿಷೇಕ್ ಶರ್ಮಾ ಬರ್ಬೋದು. ಏನಕ್ಕೆ ಅಂದ್ರೆ ನನ್ಗೆ ಗೊತ್ತಲ್ಲ, ಪಾಕಿಸ್ತಾನದ ಅಪ್ಪ ಅಂತ ಒಂಥರ ಈಗ ಫೇಮಸ್ ಕೂಡ ಆಗಿರುವಂತದ್ದು ಅಭಿಷೇಕ್ ಶರ್ಮಾ. ಹಾಗಾಗಿ ಪ್ರೆಡಿಕ್ಟೆಡ್ 11 ಯಾವ ತರ ಇರ್ಬೋದು ಅಂದ್ರೆ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ, ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಇಲ್ಲ ಅಂದ್ರೆ ಕುಲ್ದೀಪ್ ಯಾದವ್ನ ಹಾಕೊಬಹುದು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಪಿಚ್ಚು ಸ್ಪಿನ್ನರ್ಸ್ಗೆ ತುಂಬಾ ಹೆಲ್ಪ್ ಇರೋದ್ರಿಂದ ಹರ್ಷದೀಪ್ ಸಿಂಗ್ನ ಕೂರಿಸ್ಬೋದು, ಕುಲ್ದೀಪ್ ಯಾದವ್ನ ಒಳಗೆ ಹಾಕೋಬಹುದು. ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ. ಅದಾದ್ಮೇಲೆ ಪಾಕಿಸ್ತಾನದ ಪ್ರೆಡಿಕ್ಟೆಡ್ 11 ಯಾವ ತರ ಇರುತ್ತೆ ಅಂದ್ರೆ, ಸೈಮ್ ಅಯ್ಯೂಬ್, ಬಾಬರ್ ಅಜಮ್, ಸಲ್ಮಾನ್ ಅಲಿ, ಅದಾದ್ಮೇಲೆ ಫರ್ಹಾನು, ಅದಾದ್ಮೇಲೆ ಫಕರ್ ಜಮಾನು, ಶಾದಾಬ್ ಖಾನು, ಮತ್ತೆ ಮೊಹಮ್ಮದ್ ನವಾಜ್, ಫಾಹಿಮ್ ಅಶ್ರಫ್, ಅದಾದ್ಮೇಲೆ ಶಾಹೀನ್ ಶಾ ಅಫ್ರಿದಿ, ಉಸ್ಮಾನ್ ತಾರಿಖು, ಅದಾದ್ಮೇಲೆ ಅಬ್ರಾರ್ ಅಹ್ಮದ್ ಇಲ್ಲ ಅಂದ್ರೆ ನಸೀಂ ಶಾ ಇಬ್ರಲ್ಲಿ ಒಬ್ರನ್ನ ಹಾಕೊಬಹುದು ಅಂತ ರಿಪೋರ್ಟ್ ಕೂಡ ಇದೆ. ಅದೇ ಪಿಚ್ ರಿಪೋರ್ಟ್ ಮೇಲೆ ಇವರು ಪ್ಲೇಯಿಂಗ್ 11 ಇಲ್ಲಿ ಮಾಡ್ಕೊಳ್ತಾರೆ. ಇನ್ನು ಯಾರ ಸ್ಟಾಟ್ಸ್ ಯಾವ ತರ ಇದೆ ಅಂತ ನೋಡಕೋದ್ವಿ ಅಂದ್ರೆ, ಸೂರ್ಯಕುಮಾರ್ ಯಾದವ್ ಇದುವರೆಗೂ ಪಾಕಿಸ್ತಾನದ ಮೇಲೆ 8 ಮ್ಯಾಚಸ್ ಅನ್ನ ಕೂಡ ಆಡಿದ್ದಾರೆ. ಅದರಲ್ಲಿ 112 ರನ್ ಕೂಡ ಆಡಿದ್ದಾರೆ. ಇದರಲ್ಲಿ ಪಾಕಿಸ್ತಾನದ ಮೇಲೆ ಜಾಸ್ತಿ ಅವರು ಸ್ಕೋರ್ ಏನಿಲ್ಲ, ಕೇವಲ ಮಿನಿಮಮ್ ಅಂದ್ರೆ 16 ರನ್ ಅಷ್ಟೇ ಇದೆ. ಜಾಸ್ತಿ ಅಂದ್ರೆ ಪಾಕಿಸ್ತಾನದಾಗ ಎಷ್ಟು 47 ರನ್ ಇಲ್ಲಿ ಹೊಡೆದಿದ್ದಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ 9 ಮ್ಯಾಚಸ್ ಅನ್ನ ಕೂಡ ಆಡಿದ್ದಾರೆ. 9 ಮ್ಯಾಚಸ್ ಅಲ್ಲಿ 15 ವಿಕೆಟ್ ಅನ್ನ ಕೂಡ ತೆಕೊಟ್ಟಿದ್ದಾರೆ ಪಾಕಿಸ್ತಾನದ ಅಗೇನ್ಸ್ಟ್. ಅದಾದ್ಮೇಲೆ ಬಾಬರ್ ಅಜಮ್ ಇದುವರೆಗೂ ಇಂಡಿಯಾ ಮೇಲೆ 7 ಮ್ಯಾಚ್ ಅನ್ನ ಕೂಡ ಆಡಿರುವಂತದ್ದು. ಅದರಲ್ಲಿ 192 ರನ್ ಕೂಡ ಹೊಡೆದಿದ್ದಾರೆ. ಟೋಟಲ್ ಆಗಿ ಹೈಯೆಸ್ಟ್ ಅಂದ್ರೆ 68 ರನ್ ಕೂಡ ಇಲ್ಲಿ ಹೊಡೆದಿರುವಂತದ್ದು. ಅದಾದ್ಮೇಲೆ ಶಾಹೀನ್ ಅಫ್ರಿದಿ ಕೂಡ ಅಷ್ಟೇ ಒಂದೇ ಮ್ಯಾಚ್ ಅಲ್ಲಿ 3 ವಿಕೆಟ್ ಅನ್ನ ತೆಕೊಟ್ಟಿರೋ ನೇಮ್ ಕೂಡ ಶಾಹೀನ್ ಅಫ್ರಿದಿ ಮೇಲೆ ಇದೆ. ನಾಳೆ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾನೆ ಅವನು ಅಂತ. ಅದಾದ್ಮೇಲೆ ಉಸ್ಮಾನ್ ತಾರಿಕ್ ಕೂಡ ಅಷ್ಟೇ, ಇವನಂತ ಒಂದು ಒಳ್ಳೆ ತಲೆನೋವಾಗ್ಬಿಟ್ಟಿದೆ ಗುರು. ಏನಾಗುತ್ತೆ ಅಂದ್ರೆ ಬೌಲಿಂಗ್ ಮಾಡ್ತಾನೆ, ಸ್ಕ್ರೀಸ್ ಹತ್ರ ಬರ್ತದಂಗೆ ಸ್ವಲ್ಪ ಪಾಸ್ ಮಾಡ್ಬಿಟ್ಟು ಹಿಂಗೆ ಸಡನ್ ಆಗಿ ಎಸೆಯುವಂಥದ್ದು. ಹಾಗಾಗಿ ಇದು ತುಂಬಾ ವೈರಲ್ ಕೂಡ ಆಗಿತ್ತು. ರೀಸೆಂಟ್ ಆಗಿ ಕ್ಯಾಮ್ರನ್ ಗ್ರೀನ್ ಒಂಥರ ಹಿಂಗೆ ಆಡ್ಕೊಂಡಂಗೇನೋ ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ಅದೇ ರೀತಿ ಈಗ ಅಂದ್ರೆ ಸ್ವಲ್ಪ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಕನ್ಫ್ಯೂಸ್ ಆಗ್ತಾರೆ ಅಂತ ತುಂಬಾ ನ್ಯೂಸ್ ಗಳು ಕೂಡ ಕೇಳಿ ಬರ್ತಿದೆ. ನಾಳೆ ನೋಡ್ಬೇಕು ಇವನ್ ಬೌಲಿಂಗಿಗೆ ನಮ್ಮ ಬ್ಯಾಟ್ಸ್ಮನ್ ಗಳು ಕಿತ್ತು ಹೊಡಿತಾರ ಏನ್ ಮಾಡ್ತಾರೆ ಅಂತ. 4 T20 ಮ್ಯಾಚ್ ಅಲ್ಲಿ ಸುಮಾರು 11 ವಿಕೆಟ್ ಅನ್ನ ಎತ್ಬಿಟ್ಟಿರುವಂತದ್ದು ಈ ಮನುಷ್ಯ. ನಾಳೆ ಮ್ಯಾಚ್ ಅಲ್ಲಿ ನೋಡ್ಬೇಕು ವಿಕೆಟ್ ತೆಗಿತಾನಿಲ್ಲ ಅಂದ್ರೆ ಇಂಡಿಯಾದವರು ಬಗ್ಸ್ಕೊಂಡು ಕೊಡ್ತಾರ ಅಂತ. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಸ್ಟಾಟ್ಸ್ ಅನ್ನ ನೋಡಿದ್ವಿ ಅಂದ್ರೆ, ಲಾಸ್ಟ್ 5 ಮ್ಯಾಚಸ್ ಇಂದ ಸುಮಾರು 15 ವಿಕೆಟ್ ಅನ್ನ ಕೂಡ ತೆಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಇರೋ ಪ್ಲೇಯರ್ ಕೂಡ ಆಗಿದ್ದಾರೆ. ಮತ್ತೆ ನಾಳೆ ಮ್ಯಾಚ್ ಸ್ಪಿನ್ನರ್ಸ್ ಗೆ ಬೆಸ್ಟ್ ಪಿಚ್ ಕೂಡ ಆಗಿರೋದ್ರಿಂದ ನಾಳೆ ಒಂದು ಒಳ್ಳೆ ಪರ್ಫಾರ್ಮ್ ಅನ್ನ ವರುಣ್ ಚಕ್ರವರ್ತಿಯಿಂದ ನಾವು ನೋಡ್ಬೋದು. ಮತ್ತೆ ಇದುವರೆಗೂ 8 T20 ವರ್ಲ್ಡ್ ಕಪ್ ಅನ್ನ ಕೂಡ ಆಡಿದ್ದಾರೆ ಯಾರು ಇಂಡಿಯಾ ಮತ್ತೆ ಪಾಕು. ಅದರಲ್ಲಿ ಸುಮಾರು 7 ಮ್ಯಾಚಸ್ ನಮ್ಮ ಇಂಡಿಯಾನೇ ವಿನ್ ಆಗಿದೆ. ಅದರಲ್ಲಿ 1 ಮ್ಯಾಚ್ ಅಷ್ಟೇ ಪಾಕಿಸ್ತಾನ ವಿನ್ ಆಗಿರುವಂತದ್ದು. ನಾಳೆ ಮ್ಯಾಚ್ ವಿನ್ ಆಗ್ಬಿಡ್ತು ಅಂದ್ರೆ 8 ಇಂಡಿಯಾ ವಿನ್ ಆಗುತ್ತೆ, 1 ಪಾಕಿಸ್ತಾನದಲ್ಲೇ ಅಲ್ಲೇ ಇರುತ್ತೆ. ಇನ್ನ ಫೈನಲ್ ಆಗಿ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ, ನಾಳೆ ಮಳೆ ಕೂಡ ಬರಲಿಲ್ಲ, ಎಲ್ಲ ಕೂಡ ಕ್ಲಿಯರ್ ಆಗಿ ವೆದರ್ ಕೂಡ ಚೆನ್ನಾಗಿತ್ತು ಅಂದ್ರೆ ನಾಳೆ ಯಾರು ವಿನ್ ಆಗ್ಬೋದು ಅಂತ ನೀವು ಕೇಳ್ಬೋದು. ಎದ್ರು ಬಿದ್ರು ಇಂಡಿಯಾನೇ ಗುರು. ನಾನು ಪಾಕಿಸ್ತಾನದ ಪರ 1% ಅಲ್ಲ 0% ಕೂಡ ನಿಲ್ಲಲ್ಲ. ಇಂಡಿಯಾನೇ ವಿನ್ ಆಗೋದು ನಾಳೆ ಮ್ಯಾಚ್ ಕೂಡ ಅಷ್ಟೇ. ಸೊ ಏನಂತೀರಾ ನೀವು ಇದಕ್ಕೆ? ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಆಗೋದಿಲ್ಲ. ನಾವು ಆಲ್ವೇಸ್ ಇಂಡಿಯಾ, IPL ಬಂತು ಅಂದ್ರೆ RCB, ಇದಂತೂ ಬಿಟ್ಕೊಡೋ ಮಾತೇ ಇಲ್ಲ. ಏನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಮ್ಯಾಚ್ ಅಂತ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗೋ ಎಲ್ಲ ಲಕ್ಷಣ ಕೂಡ ಇದೆ. ಮತ್ತೆ ನಿಮಗೆ ಏನಾದ್ರು ಬೇರೆ ಅಪ್ಡೇಟ್ಸ್ ಇತ್ತು ಅಂದ್ರೆ ಕಾಮೆಂಟಿಗೆ ಹಾಕ್ಬಿಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ. ನಾಳೆ ಇಂಡಿಯಾ ವಿನ್ ಆಗಲಿ ಅಂತ ಆಶಿಸೋಣ. ಜೈ ಹಿಂದ್.